ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನನಗೆ ಅದೇ ಈಗ ಮಾಡಿದಾಗ ನಾನು ಈಗ ಏನಾಗುತ್ತೆ, ನಮ್ಮ ಪ್ರೊಡಕ್ಷನ್ ಅಲ್ಲಿ ಅಥವಾ ನಮ್ಮ ಡೈರೆಕ್ಷನ್ ಮಾಡಿದಾಗ ಒಂದು ತೃಪ್ತಿ ಸಿಗುತ್ತೆ. ಪಾತ್ರ ಮಾಡಿದಾಗ ನಾನು ಮಾಡಿದೀನಿ, ಯಾಕಂದ್ರೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಬರ್ಕೋಬಹುದು. ಅಂದ್ರೆ ಒಂದು ಮೊಟ್ಟೆ ಕತೆ ನಾನೇನ್ ಗೊತ್ತಿಲ್ಲದೆ ಇರೋದು ಮಾಡಿದೆ, ಗರುಡ ಗಮನದಲ್ಲಿ ಮಾಡ್ಬೇಕಾದ್ರೆ ಅದು ಉಲ್ಟಾ ಆಯ್ತು. ಅಂದ್ರೆ ನಂಗೆ ಗೊತ್ತೇ ಇರಲಿಲ್ಲ ಹೆಂಗೆ ಅಪ್ರೋಚ್ ಮಾಡೋದು ಅಂತ. ಸೊ ಈ ಸಿನಿಮಾದಲ್ಲೂ ಕೂಡ ನಾನು ಮಲಯಾಳಮಲ್ಲಿ ಒಂದ್ ಕಡೆ ಹೋಗಿ ವಿಲನ್ ಮಾಡಿ ಬಂದಿದ್ದೀನಿ. ಬಟ್ ಇದರಲ್ಲಿ ಏನ್ ಮಾಡಿದೀನಿ ಅದ್ರಲ್ಲಿ ನನ್ಗೆ ಗೊತ್ತಿರ್ಲಿಲ್ಲ ಹೆಂಗ್ ಮಾಡೋದು ಅಂತ. ಸೊ ಇಟ್ ವಾಸ್ ಚಾಲೆಂಜಿಂಗ್. ಹಾಗಾಗಿ ಇದು ಮಾಡಿದ್ಮೇಲೆ ನನಗೆ ಖುಷಿ ಇದೆ. ಅಂದ್ರೆ ಓಕೆ, ನನಗೆ ಇಲ್ಲಿ ತನಕ ನಟನಾಗಿ ನನಗೆ ಗೊತ್ತಿಲ್ಲದೆ ಇರೋದು ಮಾಡಿದೀನಿ. ಸೊ ಹೇಗೆ ಕಾಣಿಸುತ್ತೆ ಅಂತ ನೋಡ್ಬೇಕು ಅಂತ ನಾನು ಕುತೂಹಲಿದ್ದೆ. ಸರ್, ಈಗ ನಿಮ್ಮ ಮಂಗಳೂರು ಸ್ಲ್ಯಾಂಗ್ ನಮ್ಗೆ ಇಷ್ಟ ಆಗುತ್ತೆ. ನೀವು ಬೆಂಗಳೂರು ಭಾಷೆನೂ ಮಾತಾಡ್ತೀರಿ. ಇಲ್ಲಿ ಕೋಲಾರ ಸ್ಲ್ಯಾಂಗ್ ಅದು ಕೇಳೋದಕ್ಕೆ ಉತ್ತರ ಕರ್ನಾಟಕ ತರನೂ ಇದೆ. ಸೊ ಅದೆಷ್ಟು ಟಫ್ ಆಯ್ತು ಅಂತ, ಯಾಕಂದ್ರೆ ಆಡಿಯನ್ಸ್ಗೆ ಅದು ರೀಚ್ ಆದ್ರೆ ಮಾತ್ರ ಕ್ಯಾರೆಕ್ಟರ್ ವೇಟೇಜ್ ಜಾಸ್ತಿ ಆಗುತ್ತೆ. ಹೌದು ಹೌದು. ಸೊ ಆ ವರ್ಕ್ ಹೇಗಿತ್ತು, ಆ ಲ್ಯಾಂಗ್ವೇಜ್ ಎಷ್ಟು ಪರ್ಫೆಕ್ಟ್ ಆಗಿ? ಅಂದ್ರೆ ನಾನು ಯಾವತ್ತೂ ಕೂಡ ಈಗ ಡೈಲಾಗ್ ಶೀಟ್ ನಾನು ರಾತ್ರಿ ಆದ್ರೂ ಅವ್ರಿಗೆ ಫೋನ್ ಮಾಡಿ ಜಗಳ ಮಾಡ್ತೀನಿ, ನಂಗೆ ಡೈಲಾಗ್ ಶೀಟ್ ಬೇಕೇ ಬೇಕು ಅಂತ. ಅದೇ ಅಂದ್ರೆ ಏನಂದ್ರೆ ನಮ್ಗೆ ಆಡಿಯನ್ಸ್ ದುಡ್ಡು ಕೊಡೋದು ನಾವು ಡೈಲಾಗ್ ಬಾಯ್ ಹೊಡಿಯಕ್ಕಲ್ಲ, ನಾವು ಅಲ್ಲಿನ ಪಾತ್ರ ತರ ಕಾಣಿಸೋದಕ್ಕೆ. ಸೊ ಹಾಗಾಗಿ ನಾನು ಲಾಸ್ಟ್ ಮೂಮೆಂಟಿಗೆ ನಾನು ಏನೋ ಹೇಳಿದ್ರೆ ಅದು ಸರಿ ಆಗಲ್ಲ ಅಂತ ನನಗೆ ಇದಿತ್ತು. ಯಾಕಂದ್ರೆ ಈಗ ನಾನು ಮಂಗಳೂರು ಕನ್ನಡ ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಮಂಗಳೂರು ಕನ್ನಡದ ನಟರನ್ನೇ ಆಯ್ಕೆ ಮಾಡ್ತೀನಿ, ಯಾಕಂದ್ರೆ ಆ ಒಂದು ಸ್ಲ್ಯಾಂಗ್ ಬರಬೇಕು ಅಂತ. ಸೊ ನಾವೆಲ್ಲಿನ ಜಾಗದವರು ಅದು ಮಾಡ್ಬೇಕಾದ್ರೆ ನಾವು ಅಷ್ಟು ಜಾಗ್ರತೆ ವಹಿಸ್ಬೇಕಾದ್ರೆ, ನಾವು ಬೇರೆ ಸ್ಲ್ಯಾಂಗ್ ಮಾಡ್ಬೇಕಾದ್ರೆ ಅದು ಮಾಡಿದ್ರೇನೆ ಚಂದ, ಇಲ್ಲಾಂದ್ರೆ ಅದು ಅನ್ಯಾಯ ಆಗುತ್ತೆ. ಹಾಗಾಗಿ ನಾನು ಮಂಜನ್ನ ಫಸ್ಟಿಗೆ ಅವ್ರು ಬರ್ಬೇಕಾದ್ರೆ ಅವ್ರು ಬರ್ಬೇಕು, ಕ್ಯಾರವಾನೆ ಬರ್ಬೇಕು, ಇದು ಹೆಂಗ್ ಇದು ಎಲ್ಲಿ ಕಾ ಬರುತ್ತೆ, ಎಲ್ಲಿ ಇದು ಬರುತ್ತೆ, ಓ ಇದಾ ಅದ ಅಂತ. ಮತ್ತೆ ಡೈಲಾಗ್ ಬೇರೆ ಲೆಂತಿ ಇತ್ತು. ಫಸ್ಟ್ ದಿವಸ ಅಂತೂ ನಂಗೆ ತಲೆ ಎಲ್ಲ ಹಾಳಾಗೋಗಿದೆ. ಅಂದ್ರೆ ಅಷ್ಟು. ಬಟ್ ಆದ್ರೆ ಅವ್ನು ತುಂಬಾ ಕಾನ್ಫಿಡೆಂಟ್ ಆಗಿ ಟಾಂಟಿಯಾಗಿ ತುಂಬಾ ಕೂಲ್ ಆಗಿ ಮಾತಾಡ್ತಿರ್ತಾನೆ. ನನ್ನ ಒಳಗಡೆ ಡೈಲಾಗ್ ಬರ್ತಾ ಇಲ್ಲ. ಬಟ್ ಅದನ್ನ ಪ್ರಾಕ್ಟೀಸ್ ಮಾಡಿರೋ ಕಾರಣದಿಂದ ಅದೆಲ್ಲ ಈಸಿ ಆಯ್ತು. ಬಟ್ ಇದೇ ಅಲ್ವಾ ಸರ್ ಆಕ್ಟರ್ ಚಾಲೆಂಜ್. ಒಬ್ಬ ನಟನಿಗೆ ಮಾತ್ರ ಈ ಒಂದು ಬದುಕಿರುತ್ತೆ. ಅಂದ್ರೆ ಹಲವಾರು ಬದುಕುಗಳನ್ನ ಅವನು ಆಗ್ಬಹುದು, ಹಲವಾರು ಭಾಗದ ಜನ ಅವನ ಆಗ್ಬಹುದು. ಐ ಥಿಂಕ್ ಆ ಭಾಗ್ಯ ನಮ್ಗಿದೆ. ಅದನ್ನ ನಾವು ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂಡ್ ತುಂಬಾ ರೆಸ್ಪೆಕ್ಟ್ಫುಲ್ ಇರ್ಬೇಕು ಅದ್ರ ಬಗ್ಗೆ. ಆಗಿದ್ದೀನಿ ಅಂತ ನನಗೆ ನನ್ನ ಟೀಚರ್ಗಳು ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಮಾಡಿದೀನಿ ಅಂತ ಅನ್ಸುತ್ತೆ. ಅಭಿಲಾಷ್, ಹಲೋ ಅಭಿಲಾಷ್. ಕಾಲ ಇಡ್ಬೇಕಾದ್ರೆ ಅದೇ ಕಾಲೇ. ಸೊ ದೇವರದಲ್ಲಿ ಆ ಕಾಲ ಇಡ್ಬೇಕಾದ್ರೆ ಎಷ್ಟು ದುಡ್ಡು ಬಂತು ಅದಕ್ಕಿಂತ ಡಬಲ್ ಇಲ್ಲಿ ಬರ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಟರ್ಬೋಗ್ ಹೋಲಿಸಿದ್ರೆ ಆ ನೆಗೆಟಿವ್ ಪಾತ್ರ ಇದರಲ್ಲಿ ಎಷ್ಟು ಭಿನ್ನವಾಗಿದೆ? ಟರ್ಬೋದಲ್ಲಿ ನೀವಾಗಿದ್ರಿ, ಅಂದ್ರೆ ವಿತೌಟ್ ಕೂದಲು. ಹೌದು. ಇದರಲ್ಲಿ ವಿತ್ ಕೂದಲು. ಎಷ್ಟು ಡಿಫರೆನ್ಸ್ ಆಗಿದೆ? ಒನ್ ಟೈಮಲ್ಲಿ ನಂಗೆ ಕೂದಲಿತ್ತು, ನಾನೇ ಇದು. ಸೊ ಏನ್ ಡಿಫರೆನ್ಸ್ ಅಂದ್ರೆ ಸರ್, ಇದರಲ್ಲಿ ಅವನು ಒಬ್ಬ ಖಳನಾಯಕ ಎಲ್ಲಾ ಇಮೋಷನಲ್ ರೇಂಜಿಗೆ ಹೋಗ್ತಾನೆ. ನಾನು ನೋಡಿಲ್ಲ. ಐ ಥಿಂಕ್ ಅಂದ್ರೆ ನಾರ್ಮಲಿ ಏನಿರುತ್ತೆ, ನಾಯಕನಿಗೆ ಆ ಇಮೋಷನಲ್ ರೇಂಜ್ ಇರುತ್ತೆ. ಅವನೊಂದ್ಸಲ ಬೀಳ್ಬಹುದು. ನಮ್ಮ ಇಂಡಸ್ಟ್ರಿಗಳಲ್ಲಿ ಅವನ ಹತ್ರ ಖಳನಾಯಕ ಅಲ್ಲ, ಅಥವಾ ಅವ್ನು ಲೋ ಆದ್ರೆ ಖಳನಾಯಕ ಅಲ್ಲ, ಅವನ ದುಃಖವನ್ನ ವ್ಯಕ್ತಪಡಿಸಿದ್ರೆ ಖಳನಾಯಕ ಅಲ್ಲ. ಅವನು ಆಕ್ಚುಲಿ ತುಂಬಾ ಕೆಟ್ಟ ವ್ಯಕ್ತಿ ಇರ್ಬೋದು, ಬಟ್ ಅವನ ದುಃಖ ಅವನಿಗೆ ದುಃಖ. ಅದು ಕರೆಕ್ಟ್ ಅಲ್ವಾ? ಆ ಎಲ್ಲದನ್ನ ಎಕ್ಸ್ಪ್ಲೋರ್ ಮಾಡುವಂತ ಸ್ಪೇಸು ಈ ಪಾತ್ರಕ್ಕೆ ಇತ್ತು. ಸೊ ಕೆಲವು ಸಲ ಅವರು ಯಾವ ತರ ಸೀನ್ ಬರಿತಾ ಇದ್ರು ಅಂದ್ರೆ ಅವ್ರಿಗೆ ಹೇಳಿರೋದಕ್ಕೆ ಸ್ವಲ್ಪ ಮುಜುಗರ ಆಗ್ತಾ ಇತ್ತು. ಸರ್ ಈ ತರ ಒಂದು ಬರ್ದಿದ್ದೀನಿ, ನೀವು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಅಂತ. ಮಾಡ್ಬೋದು ಸರ್ ಮಾಡ್ಬೋದು. ಅಲ್ಲ ಸರ್ ಸ್ವಲ್ಪ ಇಂಟೆನ್ಸ್ ಮಾಡ್ಬೋದು ಅಂತ ನಾನು. ಬಟ್ ಅದು ಮಾಡಬೇಕಾದ್ರೆ ಆ ಒಂದು ಇಮೋಷನಲ್ ಒಂದು ಇದಿರುತ್ತಲ್ವ ಸರ್, ಏನು ಆ ಹೋಗೋದು. ಅಂದ್ರೆ ನಮ್ಮೆಲ್ಲರಲ್ಲೂ ಕೂಡ ಗೊತ್ತಿಲ್ಲದೇನೋ ಏನೋ ಒಬ್ಬ ಶೋಷಕ ಇದ್ದೇ ಇರ್ತಾನೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನಮ್ಮನ್ನು ತಡೆದ ತಕ್ಷಣ ನಮ್ಮೊಳಗೆ ಏಯ್ ಅಂತ ಮಾತಾಡ್ಬಿಡ್ತೀವಿ. ಐ ಥಿಂಕ್ ನಾವು ಅದನ್ನ ನರ್ಚರ್ ಮಾಡಬೇಕು ಸಿನಿಮಾಗೋಸ್ಕರ ಮಾತ್ರ. ಐ ಥಿಂಕ್ ಅದನ್ನ ನರ್ಚರ್ ಮಾಡಿ ಆ ಒಂದು ಆಟಿಟ್ಯೂಡ್ ನಮ್ಮಲ್ಲಿ ಬಂದಾಗ ಈಸಿ ಆಗುತ್ತೆ. ಬಟ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಕೂಡ ಅದೇ. ಅಂದ್ರೆ ತುಂಬಾ ಬಹಳ ಚೆನ್ನಾಗಿ ಬರೆದಿದ್ರು ಈ ಪಾತ್ರ. ಅವ್ನು ಬರೀ ನೆಗೆಟಿವ್ ಅಲ್ಲ, ಅವನೊಬ್ಬ ಮನುಷ್ಯನಾಗಿ ಕಾಣಿಸ್ತಾನೆ, ಬಟ್ ತುಂಬಾ ಕೆಟ್ಟ ಮನುಷ್ಯನಾಗಿ ಕಾಣಿಸ್ತಾನೆ. ಜೊತೆಗೆ ಈ ತರ ನಾನು ಆಗ್ಬಾರ್ದು ಅಂತ ನೆನಪಿಸ್ತಾನೆ. ಐ ಥಿಂಕ್ ಸರ್ ಈ ಪ್ರಶ್ನೆ ನಂದು ರಾಜ್ ಸರ್ಗೆ ಮತ್ತು ವಿಜಯ್ ಸರ್ಗೆ ಮತ್ತು ಮಾಸ್ತಿ ಸರ್ಗೆ. ಅಂದರೆ ಯೂಶಲಿ ಒಂದು ಸಿನಿಮಾದ ಟೀಸರ್ ಆಗಲಿ, ಟ್ರೇಲರ್ ಆಗಲಿ, ಅಥವಾ ಒಂದು ಮೇನ್ ಗ್ಲಿಮ್ಸ್ ಆಚೆ ಬರೋದಕ್ಕಿಂತ ಮುಂಚೆ ಇಡೀ ಸಿನಿಮಾದ ಒಂದು ಕೋರ್ ಐಡಿಯಾನ ಹೇಳ್ತಾ ಇದ್ರಿ. ಅಂದರೆ ಈಗ ಹೇಗಾಗಿದೆ ಅಂದರೆ ಸಿನಿಮಾದ ಹೀರೋ, ಸಿನಿಮಾದ ವಿಲನ್ನು, ಸಿನಿಮಾದ ಮೇನ್ ಸ್ಟಾರ್ ಕಾಸ್ಟ್ ಕೂಡ ಹೀಗೆ ಇರ್ತಾರೆ ಅನ್ನೋದನ್ನು ಕ್ಯಾರೆಕ್ಟರ್ ತೋರಿಸೋದ್ರ ಮೂಲಕ ಹೇಳ್ತೀರಾ. ಈ ಫಾರ್ ಎಕ್ಸಾಂಪಲ್ ವಿಜಯ್ ಸರ್ದ ಸರ್ವೈವರ್ ಆಯಿತು, ಇಲ್ಲಿ ದ ರೂಲರ್ ಆಯಿತು. ಇದು ಎಷ್ಟು ಮಟ್ಟದ ಸೆಲೆಬ್ರೇಟ್ ಮೋಡನ್ನು ಆಡಿಯನ್ಸ್ ಮತ್ತು ಸಿನಿಮಾ ಮಧ್ಯೆ ಕ್ರಿಯೇಟ್ ಮಾಡುತ್ತೆ? ಇದು ಈಗ ಪ್ರಸ್ತುತ ಕಾಲಘಟ್ಟಕ್ಕೆ ಎಷ್ಟು ಮುಖ್ಯ ಆಗುತ್ತೆ? ಇದೆಲ್ಲವನ್ನ ಪ್ರಮೋಟ್ ಮಾಡುವಂಥ ಪಾಯಿಂಟ್ ಆಫ್ ವ್ಯೂ 3 ಜನ ಅದಕ್ಕೆ ನಾನು ಉತ್ತರ ಬಯಸ್ತೀನಿ. ಏನಂದ್ರೆ ಈಗ ಕನ್ನಡ ಚಿತ್ರರಂಗಕ್ಕೆ ನಾವು ಜನರನ್ನ ಥಿಯೇಟರ್ ಕರ್ಕೊಂಡ್ಬರುವಂತಹ ಒಂದು ದೊಡ್ಡ ಹೋರಾಟದಲ್ಲಿದ್ದೀವಿ. ಹಾಗಾಗಿ ಯಾವುದೇ ಅವಕಾಶಗಳನ್ನ ಕೊಟ್ಟರು ಕೂಡ ನಾವು ಬಿಡಬಾರ್ದು. ಸೊ ಇದರ ಅವಕಾಶ ಏನು ಅಂತ ಹೇಳಿದ್ರೆ ಕೊಲಾಬ್ರೇಷನ್. ನಾನು ವಿಜಯ್ ಸರ್ ಯಾವತ್ತೂ ಕೊಲಾಬ್ರೇಟ್ ಆಗಿಲ್ಲ.
ಸೊ ಅದೊಂದು ಸಣ್ಣ ಎಕ್ಸೈಟ್ಮೆಂಟ್ ನಮಗೆ ಮಾಡ್ಬೇಕಾದ್ರೆ ಇದು ಹೆಂಗೆ ಕಾಣಿಸ್ಬೋದು ಅಂತ. ಜೊತೆಗೆ ನಾನು ಈ ತರ ಪಾತ್ರ ಮಾಡಿಲ್ಲ, ಸರ್ ಕೂಡ ಈ ತರ ಪಾತ್ರ ಮಾಡಿಲ್ಲ. ಹಾಗಾಗಿ ಆ ಒಂದು ಎಕ್ಸೈಟ್ಮೆಂಟ್ ನಮಗಿದ್ದಾಗ ಆಡಿಯನ್ಸ್ಗೂ ಇರುತ್ತೆ, ಯಾಕಂದ್ರೆ ನಾವು ಕೂಡ ಆಡಿಯನ್ಸ್ ನ ಒಂದು ಭಾಗ. ಹಾಗಾಗಿ ಆ ಎಕ್ಸೈಟ್ಮೆಂಟ್ ನ ಈ ಕ್ಯಾರೆಕ್ಟರ್ ನ ಒಂದೇ ಒಂದು ಫೋಟೋ ಹೊರಗೆ ಬರದೇ ಇರೋ ನಾವು ಇಲ್ಲಿ ತನಕ ಆ ಗೌಪ್ಯತೆನ ಕಾಪಾಡ್ಕೊಂಡ್ ಬಂದಿದೀವಿ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಆ ಎಕ್ಸೈಟ್ಮೆಂಟ್ ಬರ್ಲಿ ಅಂತ. ಅಂದ್ರೆ ಈ ಆಕ್ಟ್ ಮಾಡಿರುವಂತ ಆಕ್ಟರ್ಗೆ ಏನೋ ಆಗ್ಲಿ ಅಂತಲ್ಲ, ಅದ್ರ ಎಲ್ಲಾ ಲಾಭಗಳು ಶ್ರೇಯಸ್ಸುಗಳು ಸಿನಿಮಾಗೆ ಸಿಗ್ಲಿ ಅಂತ, ಜನ ಸಿನಿಮಾ ಬಗ್ಗೆ ಮಾತಾಡ್ಲಿ ಅಂತ. ಈಗ ಸಿನಿಮಾ ಮೊದಲು ಬೇರೆ ತರ ಇತ್ತು ಸರ್. ಮೊದಲು ಬೇರೆ ಯಾವ ತರ ಇತ್ತು ಅಂತ ಹೇಳಿದ್ರೆ, ಮೊದಲು ಒಂದು ಟ್ರೈಲರು ಇರ್ಲಿಲ್ಲ, ಸಿನಿಮಾ ಬರ್ತಿದೆ ಪೋಸ್ಟ್ ಅಂಟಿಸಿದ್ರೆ ಜನ ಬರ್ತಾ ಇದ್ರೆ, ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಗಳ ಕೊರತೆ ಇತ್ತು. ಈಗ ನೀವು ಟಿವಿ ಆನ್ ಮಾಡಿದ್ರೆ 72 ಚಾನಲ್ ಇದೆ, ಯಾವ್ದು ಹಾಕೋದು ಗೊತ್ತಿಲ್ಲ. ನೀವು OTT ಪ್ಲೇ ಮಾಡಿದ್ರೆ ನಿಮ್ಗೆ ಯಾವ ಸಿನಿಮಾ ನೋಡೋದು ಗೊತ್ತಿಲ್ಲ. ಒಂದು ನೆಟ್ಫ್ಲಿಕ್ಸ್ ಓಪನ್ ಮಾಡಿದ್ರೆ ಅಷ್ಟು ಸಿನಿಮಾ ಇರುತ್ತೆ, ಯಾವ ಚಾಯ್ಸಸ್ ತುಂಬಾ ಇದೆ. ಸೊ ಈ ತರ ಇರ್ಬೇಕಾದ್ರೆ ನಾವು ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಎಕ್ಸೈಟ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು. ಸೂತ್ರಂ ಸೋ ಆದ್ರೆ ಬೇರೆ ತರ ಸಣ್ಣ ಬಜೆಟ್ ಸಿನಿಮಾ, ಅದನ್ನ ನಾವು ಒಂದು ಪ್ರೀಮಿಯರ್ ಮಾಡಿ ಆಮೇಲೆ ಕರ್ಕೊಂಡ್ ಬರ್ಬೋದು. ಬಟ್ ಇದು ಆ ತರ ಅಲ್ಲ. ಇದು ಸೆಲೆಬ್ರೇಷನ್ ಆಗಿ ಕನ್ವರ್ಟ್ ಆದ್ರೆ ಮಾತ್ರ ನಮ್ಮ ಪ್ರೊಡ್ಯೂಸರ್ಗಳು ಉಳಿತಾರೆ, ಜೊತೆಗೆ ಒಂದು ಒಳ್ಳೆ ಸಿನಿಮಾಕ್ಕೆ ಜನ ಥಿಯೇಟರ್ ಬರ್ತಾರೆ. ಹಾಗಾಗಿ ಎಲ್ಲಾ ಅವಕಾಶಗಳು. ಬಟ್ ನಾನು ಹೇಳಿದ್ದೆ ಇವರಿಗೆ, ಯಾರಿಗೆ, ಜಡೇಶ್ ಸರ್, ನನ್ನ ಕ್ಯಾರೆಕ್ಟರ್ ಟೀಸರ್ ಬೇಕಾ, ಇದೆಲ್ಲದನ್ನು ಕೂಡ ನೀವು ಟ್ರೈಲರ್ ಅಲ್ಲೇ ಬಿಟ್ರೆ ಟ್ರೈಲರ್ಗೆ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಸಿಗುತ್ತಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್ ನಾನು ಇಲ್ಲಿಂದಾನೆ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ. ಐ ಥಿಂಕ್ ದ ಪಾತ್ ಇಸ್ ರೈಟ್. ಸೊ ಇದು ಯಾರನ್ನೋ ಸೆಲೆಬ್ರೇಟ್ ಮಾಡೋದಕ್ಕಲ್ಲ, ಸಿನಿಮಾ ಸೆಲೆಬ್ರೇಟ್ ಮಾಡೋದಕ್ಕೆ ಇದೆಲ್ಲದೂ ಕೂಡ ಒಂದು ಮಾರ್ಗಗಳು ಅಂತ ನನಗೆ ಅನ್ಸುತ್ತೆ. ವಿಜಯ್ ಸರ್ ಇಲ್ಲಿ, ವಿಜಯ್ ಸರ್ ಇಲ್ಲಿ. ಸರ್ ಹೇಳಿದಕ್ಕೆ ಯಾವುದೇ ಒಂದು ಪಾತ್ರ, ಈಗ ಅವರು ರೂಲರ್ ಪಾತ್ರ ಟೀಸರ್ ಬೇಕಂತ ಪ್ರಶ್ನೆ ಕೇಳ್ತಾರೆ. ಬಟ್ ನಿರ್ದೇಶಕರಿಗೆ ಅದೊಂದು ಗೊತ್ತಿರುತ್ತೆ. ಇಲ್ಲ ಈ ಎರಡು ಪಾತ್ರ, ಈಗ ಫಾರ್ ಎಕ್ಸಾಂಪಲ್ ತುಂಬ ಚೆನ್ನಾಗಿ ಹೇಳಬೇಕು ಅಂದರೆ ಈ ಮಾರುತಿ ಸುಜುಕಿ ಅನ್ನೋದು, ಆವಾಗ ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಮಾರುತಿ ಸುಜುಕಿ ಅನ್ನೋದು ಒಂದು ಕಂಪನಿ ಆದರೆ ಆ ಸುಜುಕಿ ಅನ್ನೋದು 51% ಅಂತೆ, ಮಾರುತಿ ಅನ್ನೋದು 49%. ಸೊ 1% ಅಲ್ಲಿ ಅದೊಂದು ಹೀರೋಯಿಸಮ್ ನಂಗೆ ಎತ್ತಿಗೆ ಎಲ್ಲಾದ್ರೂ. ಇವಾಗ ಇದೇ ರೂಲರ್ ಟೀಸರ್ ನೋಡಿದಾಗ ರಾಜ್ಬಿ ಶೆಟ್ಟರ್ ನಮ್ಗೆ ತೋರಿಸಿದಾಗ ಅದು ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ಕೆಟ್ಟವನಾಗಿದ್ರು ಅದು ವರ. ಈಗ ಎಲ್ಲಾದ್ರೂ ಪಾಡ್ ಅದು ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ನಿಂದೇನೋ ಹೊಸದ್ ಕಾನೂನು ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ ಅವ್ರು ಹೇಳೋದು. ಇಲ್ಲ ಅದ್ರ ಮಧ್ಯೆ ನಾನು ಎದ್ದು ನಿಂತ್ಕೋತೀನಿ. ಈಗ ಕಬ್ಬು ಬೆಳೆಗಾರರ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಕೇಳಿದ್ರು. ಎಲ್ಲರೂ ಹಂಗೆ ನಡ್ಕೊಂಡು ಹೋಗ್ತಾ ಇದೆಯಲ್ಲ, ಎಷ್ಟೋ ದುಡ್ಡು ಬರ್ತಾ ಇದೆಯಲ್ಲ, ಆಗೋದಲ್ಲ, ಯಾಕೆ ಕೊಡಲ್ಲ ನೀವು 100 ರೂಪಾಯಿ ಅನ್ನೋದು ಸ್ವಲ್ಪ ಅದನ್ನ ಪ್ರಶ್ನೆ ಮಾಡೋನೊಬ್ಬ ಬೇಕು. ಸೊ ಅದನ್ನ ನಮ್ಮ ಜಡೇಶ್ ಅವರು ಒಂದು ಪಾತ್ರನ ಇದು ಮಾಡಿ ಅದನ್ನ ಎತ್ತುತ್ತಾರೆ. ಅದು ಇವ್ರಿಗೆ ಆಗಲ್ಲ. ಎಲ್ಲ ಪಾಡ್ ನಡ್ಕೊಂಡು ಹೋಗ್ತಾರೆ, ನೀನು ಯಾರು ಕೇಳಕ್ಕೆ ಅನ್ನೋದೇ ಪ್ರಶ್ನೆ. ಇದೊಂದು ತಿಕ್ಕಾಟ ಅಂತೂ ನಡೆಯುತ್ತೆ. ಸೊ ಇದು ಸಾರ್ ಹೇಳ್ದಂಗೆ ಇದು ಸೆಲೆಬ್ರೇಷನ್ ಆಗಿ ಈಚೆ ಬಂದು ನಮ್ಮ ಜನಗಳು ಹೌದು ಅಂತ ಇದನ್ನ ಕಥೆಯಾಗಿ ಒಪ್ಕೊಳ್ದೆ ಒಂದು ಅನುಭವವಾಗಿ ಒಪ್ಕೋಬೇಕು. ಮತ್ತೆ ಒಂದು ಮಾರ್ಪಾಡು ಆ ಕಾಲದಲ್ಲಿ ಹೆಂಗಾಗಿತ್ತು ಅನ್ನೋದನ್ನ ಈ ಒಂದು ವಿಧದಲ್ಲಿ ತೋರಿಸುವಂತ ಪ್ರಯತ್ನ. ನನಗೆ ಯಾವಾಗಲೂ ಸಿನಿಮಾ ವಿಷಯದಲ್ಲೇ ಯೋಚನೆ ಮಾಡ್ತಾ ಇರ್ತೀನಿ, ಕಥೆ ವಿಷಯದಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ. ಅಂದರೆ ನಾಯಕ ಖಳನಾಯಕ ಅನ್ನೋಕ್ಕಿಂತ ಹೆಚ್ಚಾಗಿ ಇಬ್ಬರ ಉದ್ದೇಶಗಳು ಒಂದೇ ಆಗಿರುತ್ತೆ, ಒಬ್ಬ ತಂತ್ರಿ ಒಬ್ಬ ಕುತಂತ್ರಿ. ಸೊ ಹಂಗಾಗಿ ಪ್ರತಿಯೊಬ್ಬರ ಲೈಫಲ್ಲೂ ಈ ನೋವಿದ್ದೇ ಇರುತ್ತೆ. ಈ ಸಿನಿಮಾದ ನೋವು ಬೇರೆ ಬೇರೆ ರೂಪದಲ್ಲಿರುತ್ತೆ. ಅದು ಅವಾಗ ಏನು ಮಾಡಿದ್ರೆ ಚೆನ್ನ, ನನ್ನ ನಂಬಿ ನಮ್ಮನ್ನೆಲ್ಲ ನಂಬಿ ಬರುವಂಥ ಒಬ್ಬ ಪುಣ್ಯಾತ್ಮ ಪ್ರೇಕ್ಷಕ ತನಗೆ ಸಾಲ ಬಡ್ಡಿ ಎಷ್ಟೇ ಇದ್ರೂ ಮನೆ ನೋವನ್ನ ಮರೆತು ನಮಗೋಸ್ಕರ ಬಂದು ಒಬ್ಬ ಟಿಕೆಟ್ ತೊಗೊಂಡು ಕೂತಾಗ ಅವ್ರಿಗೆ ಅನ್ಸ್ಬೇಕು ನನಗೆ ತುಂಬ ಲೇಟ್ ಆಗಿದೆ, ಏಟಿಗೆ ಎದುರೇಟಿದ್ರೆ ಮಾತ್ರ ನಾನು ಬದುಕಕ್ಕೆ ಸಾಧ್ಯ ಅಂತ. ಆ ಆ್ಯಂಗಲಲ್ಲೇ ಯೋಚನೆ ಮಾಡ್ತಾ ಇರ್ತೀನಿ, ಕಮರ್ಷಿಯಲ್ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ ಯಾವಾಗಲೂ ನಾನು. ಅದು ನನಗೆ ತುಂಬ ಇಷ್ಟ. Rajvi sir, on your left. So the teaser is electrifying. Congrats on that. ಈಗ ವಿಜಯ್ ಸರ್ ಕೈಯಲ್ಲಿ ಬೇರೆಯವ್ರನ್ನ ಕೊಲ್ಲುವಂತಹ ಆಯುಧ ಇದೆ, ನಿಮ್ಮ ಕೈಯಲ್ಲಿ ಸುಡುವಂತಹ ಆಯುಧ ಇದೆ. ನಿಮ್ಮನ್ನ ನೀವೇ ಸುಡ್ಕೊಳ್ತೀರಾ, ಬೇರೆಯವ್ರನ್ನ ಸುಡ್ತೀರಾ? ಐ ಥಿಂಕ್ ಒಳಗಿರೋ ಯಾವತ್ತೂ ಕೂಡ ಫಸ್ಟ್ ನಮ್ಮನ್ನು ಸುಡುತ್ತೆ. ಸೊ ಈ ಥರದ ಪಾತ್ರಗಳು ಫಸ್ಟ್ ಅವ್ರನ್ನ ಸುಡ್ಕೋತಾರೆ, ಬಟ್ ಗೊತ್ತಿರಲ್ಲ ಅಷ್ಟೇ. ಸೊ ಎಲ್ಲ ಖಳನಾಯಕರು ಅದೇ ರೀತಿ. ಸೊ ನಾವು ಕೂಡ ಎಲ್ಲೋ ಒಂದು ಕಡೆ ಯಾರೋ ಒಬ್ರಿಗೆ ಖಳನಾಯಕರಾಗಿರ್ತೀವಿ, ಬಟ್ ಅವ್ರನ್ನ ಸುಡಬೇಕು ಅನ್ನುವಂತಹ ಒಂದು ಇಂಟೆನ್ಷನಲ್ಲಿ ನಮ್ಮನ್ನು ನಾವು ಸುಡ್ಕೋತಾ ಇದ್ವಿ. ಪಾಸ್ಟಲ್ಲೂ ಮಾಡ್ಕೊಂಡಿದ್ದೀವಿ ನಾವು ನಮಗೆ ಹತ್ತಿರ. ಸೊ ಈ ಪಾತ್ರ ಬೇರೆನೂ ಬೇಡ ವೆಪನ್. ಐ ಥಿಂಕ್ ಹೊರಗಡೆ ಅವ್ರನ್ನ ಕೊಲ್ಲೋದಕ್ಕೆ ಬೇರೆ ಬೇಕು, ನಮ್ಮನ್ನು ನಾವು ಸಾಯಿಸೋದಕ್ಕೆ ಸಿಗರೇಟ್ ಸಾಕಲ್ಲ. ಸರ್ ಇಲ್ಲಿ ಮೊದಲಿಗೆ ನೀವು ಪಾತ್ರ ಆರಿಸ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ನಮ್ಮ ಪ್ರಕಾರ ನಿಮ್ಮ ವೃತ್ತಿ ಜೀವನದ ದೊಡ್ಡ ನಿರ್ಧಾರ ಅಂತ ನಾವು ಅನ್ಕೊಂತೀವಿ. ಹೌದು. ಯಾಕಂದ್ರೆ ಒಬ್ಬ ಸೂಪರ್ ಸ್ಟಾರ್ ಆಗಿ ಹೌದು ಇಂಥ ಪಾತ್ರ ಆಗಿ ಮಾಡ್ಕೊಂಡಿದ್ದಾರೆ. ಅದರ ಅಭಿಮಾನಿಗಳಿಗೆ ಇಂಥ ಪಾತ್ರವನ್ನ ನಿರೀಕ್ಷೆ ಮಾಡಲ್ಲ ಎಲ್ಲ ನಿಮ್ಮ ಅಭಿಮಾನಿಗಳು. ಅವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡ್ತೀರಾ? 100% ನಿರೀಕ್ಷೆ ಮಾಡ್ತಾರೆ ಸರ್ ನನ್ನ ಅಭಿಮಾನಿಗಳೆಲ್ಲರೂ.
ಎಲ್ಲರೂ ರೈತರ ಕುಟುಂಬದವರು, ರೈತರ ಮನೆಯಿಂದ ಬಂದು ಇಂಜಿನಿಯರ್ ಆಗಿರೋರು ಇದ್ದಾರೆ, ರೈತರ ಮನೆಯಿಂದ ಬಂದು ಸೈಂಟಿಸ್ಟ್ ಆಗಿರೋರು ಇದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗೆ. ಸರ್ ಇಲ್ಲಿ ವಿಜಯ್ ಸರ್ ಈಗ ಹೇಳ್ತಾ ಇದ್ರಿ, ಮುಗಿಸ್ಬಿಡ್ತೀನಿ. ಶೆಟ್ರಿಗೆ ಒಂದು ಪ್ರಶ್ನೆ, ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಅನ್ನಲ್ಲ, ಅನುಭವ ಅಂತ, ಯಾವ ಅನುಭವ ನೀವು ಹೇಳ್ತಾ ಇದ್ದೀರಾ ಅಲ್ಲಿ? ಡೈಲಾಗ್ ಅಲ್ಲ, ಡೀಸೆಲ್ ಹೇಳಿದ್ರು. ಅಂದ್ರೆ ಏನಾಗುತ್ತೆ ಅಂದ್ರೆ ಅನುಭವ ಅನ್ನೋದು ಹೆರಿಡಿಟಿ, ವಂಶ ಪಾರಂಪರ್ಯವಾಗಿ ಅವ್ರಿಗೊಂದು ಅನುಭವ ಬಂದಿರುತ್ತಲ್ವಾ. ಅಕ್ಷರ ಈಗಲ್ವಾ ನೀನ್ ಮಾತ್ರ ಕಲ್ತ್ಕೊಂಡಿರೋದು ಅಕ್ಷರ ಅವ್ರ ಪ್ರಕಾರ, ಬಟ್ ಅನುಭವ ನನ್ನಲ್ಲ, ನನ್ನ ತಂದೆಗೂ ಅನುಭವ ಇತ್ತು ರೂಲ್ ಮಾಡಿ, ಅವ್ರ ತಂದೆಗೂ ಅನುಭವ ಇತ್ತು ರೂಲ್ ಮಾಡಿ. ಹಾಗಾಗಿ ನೀವ್ ಅನ್ಕೋಬಹುದು ಅಂದ್ರೆ ಎಲ್ಲದಕ್ಕೂ ಅಕ್ಷರ ಸಾಕು ಅಂತ, ಅನುಭವ ಬೇಕು, ಅದು ನಮ್ಮ ಕುಟುಂಬಕ್ಕೆ ಇದೆ ಅನ್ನುವಂತ ಒಂದು ಆಟಿಟ್ಯೂಡ್. ಭಾವನ ಇಲ್ಲಿ ನಿಮ್ಮ ಪಾತ್ರ ಯಾವ ರೀತಿ, ಪ್ರೇಮಿನ, ಹೆಂಡ್ತಿನ, ಏನು? SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.